ನೀವು ಗಮನಿಸ್ತಾ ಇದ್ದೀರಾ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಅಂತ ಈಗಾಗಲೇ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಅದೇ ರೀತಿಯಾಗಿ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತ. ಕುಂಭಮೇಳದಲ್ಲಿನ ಕಾಲ್ತುಳಿತಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಒಂದೊಂದು ದೃಶ್ಯದಲ್ಲೂ ಕೂಡ ದುರಂತದ ಸತ್ಯ ದರ್ಶನ ಕಂಡು ಬರ್ತಾ ಇದೆ. ಪ್ರಯಾಗ್ರಾಜ್ನಲ್ಲಿ ಬಟ್ಟೆ ಚಪ್ಪಲಿಗಳು ಚಲ್ಲಾಪಿಲ್ಲಿಯಾಗ್ಬಿಟ್ಟಿವೆ. ನೋಡ್ತಾ ಇದ್ದಂತನೇ ಸಂಭವಿಸಿರುವಂತ ಕಾಲ್ತುಳಿತ ಇದು. ಹೀಗಾಗಿ ಅಲ್ಲಿರುವಂತ ಭಕ್ತಾದಿಗಳು ಕಣ್ಣೀರಿಡ್ತಿದ್ದಾರೆ. ಅವ್ರು ತಂದಂತ ಬಟ್ಟೆಗಳು ಚಲ್ಲಾಪಿಲ್ಲಿ ಆಗಿದ್ದಾವೆ, ಹಾಕೊಂಡಂತ ಚಪ್ಪಲಿಗಳು ಅಲ್ಲೊಂದಿಲ್ಲೊಂದಾಗಿದ್ದಾವೆ. ಹಾಗಾಗಿ ಈ ಪರಿಸ್ಥಿತಿ ಏನಿದೆ ಭಕ್ತರ ಕಣ್ಣಲ್ಲಿ ಕಣ್ಣೀರು ತರಿಸ್ತಾ ಇದೆ. ನಾಪತ್ತೆಯಾದಂಥ ಸಂಬಂಧಿಕರಿಗಾಗಿ ಹುಡುಕಾಟ ಮುಂದುವರೆದಿದೆ. ನಮ್ಮವ್ರು ಎಲ್ಲಿ ಹೋದ್ರು, ನಮ್ಮ ಜೊತೆಗಿದ್ದಂಥ ಮಕ್ಕಳಿರ್ಬೋದು ಅಥವಾ ಸಂಬಂಧಿಕರಿರ್ಬೋದು ಕರ್ಕೊಂಡು ಬಂದಿರ್ತಾರೆ ಬಸ್ ಮೂಲಕ ಟ್ರೈನ್ ಮೂಲಕ. ಬಟ್ ಅವರೆಲ್ಲರನ್ನೂ ಕೂಡ ಹುಡುಕಾಡ್ತಾ ಇದ್ದಾರೆ ಭಕ್ತಾದಿಗಳು. ಇನ್ನು ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ ನೆಲದ ಮೇಲೆನೆ ಮಲ್ಕೊಂಡು ಬಿಟ್ಟಿದ್ದಾರೆ ಗಾಯಾಳುಗಳು. ಅಲ್ಲೋಲ ಕಲ್ಲೋಲವೇ ಸೃಷ್ಟಿ ಆಗ್ಬಿಟ್ಟಿದೆ. ಮಹಾಕುಂಭ ಮೇಳ ಅಂತ ಬಂದ್ರೆ ಪುಣ್ಯ ಸ್ನಾನ ಮಾಡಬೇಕು ಅಂತ ಹೋಗಿರ್ತಾರೆ, ಬಟ್ಟೆ ಬರೆ ತೆಗೆದುಕೊಂಡು ಹೋಗಿರ್ತಾರೆ, ಊಟ ತಿಂಡಿ ಕಟ್ಕೊಂಡು ಹೋಗಿರ್ತಾರೆ. ಬಟ್ ಅವರೆಲ್ಲರೂ ಕೂಡ ಚಲ್ಲಾಪಿಲ್ಲಿ ಆಗಿದ್ದಾರೆ. ಅವ್ರು ತಂದಂಥ ಬಟ್ಟೆಗಳು ಅಲ್ಲಿ ಇಲ್ಲಿ ಬಿದ್ದು ಹೋಗ್ಬಿಟ್ಟಿದ್ದಾವೆ. ಹಾಕೊಂಡಿದ್ದಂಥ ಚಪ್ಪಲಿಗಳು ಒಂದು ಕಾಲಲ್ಲಿ ಚಪ್ಪಲಿ ಇದ್ರೆ ಇನ್ನೊಂದು ಕಾಲಲ್ಲಿ ಚಪ್ಪಲಿ ಇಲ್ಲ. ಅಂತಹ ಪರಿಸ್ಥಿತಿ. ಭಕ್ತಾದಿಗಳು ಕಣ್ಣೀರಿಡ್ತಾ ಇದ್ದಾರೆ. ಎಲ್ಲಿ ಹೋಗೋದು, ಏನು ಮಾಡೋದು, ಈ ರೀತಿ ಸಿಕ್ಕಾಕೊಂಡು ಬಿಟ್ವಲ್ಲ, ನಮ್ಮ ಜೊತೆಗೆ ಇದ್ದವ್ರು ಇಲ್ವಲ್ಲ ಅಂತ ಹುಡುಕಾಡ್ತಿದ್ದಾರೆ. ಇನ್ನು ಬೆಡ್ಗಳಿಲ್ಲ ಆಸ್ಪತ್ರೆಯಲ್ಲಿ, ಅಷ್ಟು ಗಾಯಾಳುಗಳು. ಅವ್ರನ್ನ ಮಲಗಿಸಿ ಟ್ರೀಟ್ಮೆಂಟ್ ಕೊಡೋದಕ್ಕೆ, ಹಾಗಾಗಿ ನೆಲದ ಮೇಲೇ ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಬೆಡ್ಗಳು ಕೂಡ ಇಲ್ಲ. ಅಂದರೆ ಇರುವಂಥ ಬೆಡ್ಗಳಲ್ಲಿ ಮ್ಯಾನೇಜ್ ಮಾಡೋದಕ್ಕಾಗ್ತಾ ಇಲ್ಲ, ಅಷ್ಟು ಭಕ್ತಾದಿಗಳು ಗಾಯಗೊಂಡಿರೋದು. ಎಲ್ಲರೂ ಕೂಡ ಏಕಾಏಕಿಯಾಗಿ ಆಸ್ಪತ್ರೆಯತ್ತ ಬಂದಿರೋದ್ರಿಂದ ಗಾಯಾಳುಗಳನ್ನ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೂ ಅದೇ ಮಹಾಕುಂಭಮೇಳದ ಪ್ರದೇಶ ಏನಿದೆ ಅಲ್ಲೂ ಕೂಡ ವೈದ್ಯಕೀಯ ಸಿಬ್ಬಂದಿ ಇರ್ತಾರೆ, ಆ್ಯಂಬುಲೆನ್ಸ್ ಇರುತ್ತೆ, ಡಾಕ್ಟರ್ಸ್ ಇರ್ತಾರೆ. ಅವರೆಲ್ಲರೂ ಕೂಡ ಬಿಟ್ಬಿಟ್ಟಿದ್ದಾರೆ. ಅಲ್ಲೇ ಮಲಗಿಸಿ ಅವ್ರಿಗೆ ಏನು ಗಾಯಗಳಾಗಿದೆ, ಉಸಿರಾಟದ ತೊಂದರೆ ಆಗ್ತಾ ಇದೆಯಾ, ಗಂಭೀರವಾಗಿ ಗಾಯಗೊಂಡಿದ್ದಾರಾ ಏನು, ಅದೆಲ್ಲದನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. ವೈದ್ಯರು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇನ್ನೂ ಕೆಲವರು ಭಕ್ತಾದಿಗಳು ತಮ್ಮ ಜೊತೆಗೆ ಬಂದವ್ರನ್ನ ಕಳ್ಕೊಂಡು ಅವ್ರನ್ನ ಹುಡುಕ್ತಾ ಇದ್ದಾರೆ. ಬಟ್ಟೆ ಬರೆ ತೆಗೆದುಕೊಂಡು ಬಂದಿರ್ತಾರೆ. ಆ ಬಟ್ಟೆ ಬರೆಗಳೆಲ್ಲ ಕೂಡ ಚಲ್ಲಾಪಿಲ್ಲಿ ಆಗ್ಬಿಟ್ಟಿದೆ. ನೋಡಿ, ಪ್ರಯಾಗ್ರಾಜ್ನ ಒಂದಷ್ಟು ಕುಂಭಮೇಳದ ಕುಂಭಮೇಳ ಮತ್ತು ಆ ಪುಣ್ಯ ಸ್ನಾನದ ಭಕ್ತಾದಿಗಳು ನೆರೆದು ದರ್ಶನಕ್ಕೋಸ್ಕರ ಅಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೋಸ್ಕರ ಕ್ಯೂನಲ್ಲಿ ನಿಲ್ಲೋದನ್ನ ನೋಡಬೇಕಾಗಿತ್ತು. ಬಟ್ ಇವತ್ತು ಮಹಾ ದುರಂತದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನಿನ್ನೆ ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಆದಂಥ ದೊಡ್ಡ ದುರಂತ ಇದು. ಅಂದರೆ ಏಕಾಏಕಿಯಾಗಿ ಜನರು ಈ ರೀತಿಯಾಗಿ ನುಗ್ಗಿಬಿಟ್ರು. ಅಂದರೆ ಕೆಲವ್ರನ್ನ ಬಿಡ್ತಾ ಇದ್ದಾರೆ, ನಮ್ಮನ್ನು ಬಿಡ್ತಾ ಇಲ್ಲ, ಅವ್ರನ್ನ ಬಿಡ್ತಿದ್ದಾರೆ, ಇವ್ರನ್ನ ಬಿಡ್ತಾ ಇಲ್ಲ. ಮತ್ತು ಸ್ಪೆಷಲ್ ಎಂಟ್ರಿಗಳಿರುತ್ತೆ, VIP ಎಂಟ್ರೀಸ್ ಇರುತ್ತೆ. ಒಂದಷ್ಟು ಜನರಿಗೆ ಅಸಮಾಧಾನ ಇರುತ್ತೆ, ಆಕ್ರೋಶ ಇರುತ್ತೆ. ಏಕಾಏಕಿಯಾಗಿ ನುಗ್ಗಿಬಿಡ್ತಾರೆ. ನಾವು ಹೋಗಲೇಬೇಕು, ನಾವೇ ಮೊದಲು ಪುಣ್ಯ ಸ್ನಾನ ಮಾಡಬೇಕು, ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ, ಎಲ್ಲಿ ಸಿಕ್ಕಾಕೊಂಡು ಬಿಡ್ತೀವೋ, ಈ ರೀತಿ ಒಂದಷ್ಟು ಅಸಮಾಧಾನ ಬಂದಾಗ ಸ್ಫೋಟ ಆಗಿಬಿಡುತ್ತೆ. ಅದೇ ಈಗ ಕಾಲ್ತುಳಿತ ಆಗಿರೋದು. ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ. ಆ ಸಂದರ್ಭದಲ್ಲೂ ಕೂಡ ಅಷ್ಟೊಂದು ಜನ ಸೇರಿತ್ತು ಅಲ್ಲಿ. ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅಂತ ಅನೇಕ ವರ್ಷಗಳಿಂದ ಈ ಮಹಾ ಕುಂಭಮೇಳ ನಡೆಯೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಬೇಕು ಅಂತ. ಅನೇಕರು ಬಸ್ ಟಿಕೆಟ್ ಸಿಗ್ತಾ ಇಲ್ಲ, ಟ್ರೈನ್ ಟಿಕೆಟ್ ಸಿಗ್ತಾ ಇಲ್ಲ, ಫ್ಲೈಟ್ ಟಿಕೆಟ್ ಸಿಗ್ತಾ ಇಲ್ಲ, ಎಲ್ಲ ಕೊಲ್ಯಾಪ್ಸ್ ಆಗ್ತಾ ಇದೆ. ಬಟ್ ಇನ್ನು ಕೆಲವರು ಹರಸಾಹಸ ಪಟ್ಕೊಂಡು ಅಡ್ವಾನ್ಸ್ ಬುಕ್ ಮಾಡಿಕೊಂಡು ಇವತ್ತು ಮೌನಿ ಅಮಾವಾಸ್ಯೆ ಇರೋದ್ರಿಂದ ಇವತ್ತೇ ಪುಣ್ಯ ಸ್ನಾನ ಮಾಡಬೇಕು ಅಂತ ಬಂದಿರ್ತಾರೆ. ಬಟ್ ನಿನ್ನೆ ಏಕಾಏಕಿಯಾಗಿ ಆಗಿರುವಂಥ ಆ ಕಾಲ್ತುಳಿತದ ದುರ್ಘಟನೆ ಇದೆಯಲ್ಲ, ಎಲ್ಲ ಭಕ್ತಾದಿಗಳನ್ನು ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ತುಂಬ ಜನ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಸೇರಿಸ್ಬೇಕು ಅಂದರೆ ಆಸ್ಪತ್ರೆಗಳಲ್ಲಿ ಬೆಡ್ಗಳಿಲ್ಲ. ಮತ್ತು ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂದರೂ ಅದೇನು ಅವ್ರ ಊರಲ್ಲ, ಎಲ್ಲೆಲ್ಲೋ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಆಸ್ಪತ್ರೆಗೆ ಹೋಗಬೇಕು ಅಂತ ಅಂದ್ರೂ ಕೂಡ ಅಲ್ಲಿ ಇರುವಂಥ ಸಿಬ್ಬಂದಿ, ಆಯೋಜನೆ ಮಾಡಿರುವಂಥ ಸಿಬ್ಬಂದಿ ಏನಿರ್ತಾರೆ ಅವ್ರು ಕರ್ಕೊಂಡು ಹೋದರೆ ಓಕೆ. ಅವ್ರು ಯಾರೂ ಸಿಗಲಿಲ್ಲ ಅಂತಂದರೆ ಇವರಿಗೆ ಆಸ್ಪತ್ರೆಗೆ ಹೋಗೋದಕ್ಕೂ ಆಸ್ಪತ್ರೆ ಎಲ್ಲಿದೆ ಅಂತಲೂ ಗೊತ್ತಿರೋಲ್ಲ. ಸದ್ಯಕ್ಕೆ ಅಲ್ಲಿನ ವ್ಯವಸ್ಥೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಲ್ಲೇ ಅವರನ್ನು ಮಲಗಿಸಿ ಟ್ರೀಟ್ ಮಾಡಲಾಗ್ತಾ ಇದೆ. ಈ ಕಾಲ್ತುಳಿತ ಅಂತ ಬಂದಾಗ
ಜಾಸ್ತಿ ಜನ ಒಂದೇ ಜಾಗದಲ್ಲಿ ಸೇರಿದಾಗ ಉಸಿರಾಟದ ತೊಂದರೆ ಆಗುತ್ತೆ, ಆಕ್ಸಿಜನ್ ಕೊರತೆ ಆಗುತ್ತೆ. ಹೀಗಾಗಿ ಅನೇಕರಿಗೆ ಅಸ್ತಮ ಇರುವಂಥವ್ರಿಗೆ ಅಥವಾ ಉಸಿರಾಟದ ಪ್ರಾಬ್ಲಮ್ ಇರುವಂಥವ್ರಿಗೆ ಅವರಿಗೆಲ್ಲ ಬಹಳ ಕಷ್ಟ ಆಗುತ್ತೆ. ಅಂಥವ್ರೆಲ್ಲ ಕೂಡ ಅಲ್ಲೇ ಮಲಗಿಸಿ ಟ್ರೀಟ್ ಮಾಡ್ತಾ ಇದ್ದಾರೆ. ಅಲ್ಲಿ ವೈದ್ಯಕೀಯ ಸಿಬ್ಬಂದಿ ಇರ್ತಾರೆ, ಪೊಲೀಸರು ಇರ್ತಾರೆ, ಅವರೆಲ್ಲರನ್ನೂ ಕೂಡ ನಿಯೋಜನೆ ಮಾಡಲಾಗಿದೆ. ಬಟ್ ಕೆಲ ಭಕ್ತಾದಿಗಳು ಹೇಳ್ತಾ ಇರೋದು ಇನ್ನೂ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಬಹುದಾಗಿತ್ತು. ಯಾಕೆಂದರೆ ಮೌನಿ ಅಮಾವಾಸ್ಯೆ ಅಂತ ಬಂದರೆ ನೀವು ನಿರೀಕ್ಷಣೆ ಮಾಡೋದಕ್ಕಾಗಲ್ಲ, ಅಷ್ಟು ಜನ ಇಲ್ಲಿ ಸೇರುತ್ತೆ. ಹಾಗಿದ್ದಾಗ ಇನ್ನೂ ಜಾಸ್ತಿ ಇಲ್ಲಿ ಭದ್ರತೆ ಇರಬೇಕಿತ್ತು, ನಿರ್ವಹಣೆ ಮಾಡೋದಕ್ಕಿಂತ ಜಾಸ್ತಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬಹುದಿತ್ತು ಅನ್ನೋದು ಕೆಲವರ ಆಕ್ರೋಶ. ಇಲ್ಲಿ ಚೀರಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ, ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಯುವರಾಜ್ ಯಾದವ್ ಅಂದರೆ ಪ್ರಯಾಗ್ರಾಜ್ನಿಂದಾನೇ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ಸೋಣ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಿನ್ನೆ ನಡೆದಂಥ ಕಾಲ್ ತುಳಿತದ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಪಡ್ಕೋಬೇಕು ಅಂತ. ಸದ್ಯಕ್ಕೆ ನೀವು ಆ ರೀತಿ ಕಾಲ್ ತುಳಿತ ಆದಾಗ ಎಲ್ಲಿದ್ರಿ? ದೂರದಲ್ಲಿದ್ರಾ, ಹತ್ರದಲ್ಲೇ ಇದ್ರಾ? ನಾವು ಹಲೋ. ಹಾಂ, ಕೇಳಿಸ್ತಾ ಇದೆ, ಹೇಳಿ. ಅದ ನಿನ್ನೆ ಏನ್ ನಡೆದಿದ್ ಘಟ್ಟ 4 ಮತ್ತು 3 ಸೆಕ್ಟರ್ದಲ್ಲಿ ನಡೀತು. ನಾವು ಹತ್ರ ಬಾಜುದಲ್ಲಿನೇ ಇದ್ದೀವಿ. ಇದು ಏಕಾಏಕಿಯಾಗಿ ಹೇಗಾಯ್ತು ಅಂತ ಸರ್? ಅಂದ್ರೆ ಭಕ್ತಾದಿಗಳು ತುಂಬಾ ಜನ ಬರ್ತಾರೆ ಅಂದಾಗ ಒಂದಷ್ಟು ವ್ಯವಸ್ಥೆ ಇರುತ್ತೆ, ಹಂಗಿದ್ರು ಹೆಂಗ್ ನುಗ್ಗಿದ್ರು ಜನರು? ಏನಿಲ್ಲ, ವ್ಯವಸ್ಥೆ ಚೆನ್ನಾಗಿತ್ತು. ಆದ್ರೂ ಏನಾಯ್ತು ಅಂದ್ರೆ ಎಲ್ಲಾ ಜನ ಏನ್ ಗೇಟ್ ಬ್ಯಾರಿಕೇಡ್ ಏನ್ ಹಚ್ಚಿದ್ರು ನಮ್ಮ ನಾಗಾ ಸಾಧು ಸಲುವಾಗಿ, ಅವ್ರೇನು ಸ್ನಾನ ಮಾಡ್ಲಿಕ್ಕೆ ಹೋದಾಗ ಇವ್ರೆಲ್ಲಾರು ದುಗಿಸ್ಕೊಂಡು ಮುಂದ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ರು, ಎಲ್ಲಾರು ಸ್ನಾನ ಮಾಡ್ಲಿಕ್ಕೆ. ಅದರಲ್ಲಿ ಸ್ವಲ್ಪ ಈ ಕಡೆ ಆ ಕಡೆ ಓಡಾಡ್ಲಿಕ್ಕೆ ಜನ ಸ್ಟಾರ್ಟ್ ಆಯ್ತು. ಅಂದ್ರೆ ನಾಗಸಾಧುಗಳಿಗೆ ಮತ್ತೆ ಜನಸಾಮಾನ್ಯರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಇತ್ತ ಸರ್, ಹೆಂಗೆ? ಪ್ರತ್ಯೇಕವಾಗಿ ವ್ಯವಸ್ಥೆ ಇತ್ತು. ಅವ್ರದ್ದು ಪೈಲೆ ವ್ಯವಸ್ಥೆ ಇತ್ತು ನಾಗಾ ಸಾಧು ಅವ್ರಿಗೆ. ಅವ್ರು ಆದ ತಕ್ಷಣ ಪ್ರತಿ ಶ್ರದ್ಧಾಳುಗಳಿಗೆ ಈ ವ್ಯವಸ್ಥೆ ಇತ್ತು. ಆಗ ಹೋಗುವಂತ ಸಂದರ್ಭದಲ್ಲಿ ನಾ ಮುಂದು ತಾ ಮುಂದು ಅಂತ ಈ ರೀತಿ ಆಗಿರೋದು? ಈಗ ಆಗೋದು. ನೀವ್ ಎಷ್ಟು ಜನ ಹೋಗಿದ್ದೀರಾ ಸರ್? ನಾವು ಸುಮಾರು ಒಂದು 40 ಜನ ಬಂದೆವು. ಎಲ್ಲೆಲ್ಲಿಂದ? ಬೆಳಗಾಂ ಕಾರ್. ಪೂರ್ತಿ ಬೆಳಗಾವ್ ಸುತ್ತಮುತ್ತ ಅಲ್ಲಿಂದ ಹೋಗಿರೋದು? ಬೆಳಗಾಂ ಕಾರ್. ಓಕೆ, ನಿಮ್ ಜೊತೆಗೆ ಇರೋರೆಲ್ಲರೂ ಸೇಫ್ ಆಗಿದ್ದಾರೆ ಸರ್? ಎಲ್ಲರೂ ಸೇಫ್ ಆಗಿದ್ದಾರೆ. 145 ವರ್ಷಗಳಾದ್ಮೇಲೆ ನಡೀತಾ ಇರುವಂತಹ ಮಹಾ ಕುಂಭಮೇಳ ಇದು. ದುರಂತ ಆಗಿದೆ ನಿಜ. ಅದನ್ನ ಸೈಡಿಗಿಟ್ಟು ನೋಡೋದಾದ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ಇಷ್ಟು 44 ವರ್ಷಲ್ಲೇ ಒಂದ್ ಸಲ ನಮ್ಮ ಅಜ್ಜ ಪರಜ್ಜ ಯಾರು ನೋಡಿರಾಕಿಲ್ಲ. ನಮ್ಮ ಹುಡುಗರು ಯಾರು ನೋಡೋದಿಲ್ಲ. ಇಂಥ ಪರಿಸ್ಥಿತಿ ನಾವು ಇಲ್ಲಿ ಬಂದು ಇಷ್ಟು ಜನದಲ್ಲಿ ಒಂದೇ ಜನದ ಜಗದಲ್ಲಿ ಒಂದ್ ಸುಮಾರು 5-6 ಕೋಟಿ ಜನ ಬರ್ತಾರೆ ಅಂದ್ರೆ ಅದ್ ನೋಡ್ಬೇಕಂದ್ರೆ ನಮ್ದು ಒಂದು ಭಾಗ್ಯ. ಇದು ಮತ್ತೊಂದ್ಸಲ ನಮ್ಗೆ ಸಿಗೋದಿಲ್ಲ ಮೇಡಮ್. ಯಾರು ಎಷ್ಟು ರೊಕ್ಕ ಎಷ್ಟು ಶ್ರೀಮಂತ ಇದ್ರು ಮತ್ತೆ ಯಾರು ಇದ್ರು ಇದು ಸಿಗೋದಕ್ ಬಹಳ ಕಷ್ಟ. ಅದ್ ನಮ್ಗೆ ನೋಡ್ಲಿಕ್ಕೆ ಸಿಗ್ಲಾ, ಅದ ನಮ್ ಭಾಗ್ಯ ಅಂತ ನಾವು ತಿಳ್ಕೊತೀವಿ ಮೇಡಮ್. ಸರ್, ಇಲ್ಲಿ ಆಗಿರುವಂತ ದುರ್ಘಟನೆಯಿಂದಾಗಿ ಅನೇಕರು ಬಟ್ಟೆ ಬರೆ ಚಪ್ಪಲಿ ಎಲ್ಲಾ ಚಲ್ಲಾಪಿಲ್ಲಿ ಆಗಿ ಒಂದ್ ರೀತಿ ಅಲ್ಲಿ ಕರಾಳವಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲಿ ಯಾರಾದ್ರೂ ಕರಾಳವಾಗ ಇಲ್ಲ, ಅದ್ ರಾತ್ರಿ ಗಂಟೆ 1 ತಾಸು ಅಷ್ಟೇ ನಡೀತು. ಆಮೇಲೆ ಎಲ್ಲ ಬರುವ ಸರಿ ಆಗಿದೆ. ಎಲ್ಲಾರ್ಗು ಮಾತ್ರ ಡಿವೈಡ್ ಮಾಡೇ ಕಳಿಸ್ತಾ ಇದ್ದಾರೆ. ಇಲ್ಲಿ ಸುಮಾರು 26 ಸೆಕ್ಟರ್ ಒಳಗೆ ಕೆಲಸ ನಡೀತಾ ಇದೆ ಮೇಡಮ್. ಒಂದ್ ಸೆಕ್ಟರ್ ದಲ್ಲಿ ಸುಮಾರು 1,000 ಎಕರೆದಲ್ಲಿ ಒಂದ್ ಸೆಕ್ಟರ್ ಅದೇ. ಅದರಲ್ಲಿ ಅಷ್ಟು ಒಂದ್ ಟೈಮ್ ಒಂದ್ ತಾಸದಲ್ಲಿ ಏನ್ ನಡೀತು ಅದಷ್ಟೇ ನಡೆದಿದೆ. ಆಮೇಲೆ ಏನ್ ನಡೆದಿಲ್ಲ ಇಲ್ಲಿ. ಎಲ್ಲ ಸುಮ್ಮನೆ ಎಲ್ಲ ಶಾಂತ ರೀತಿಯಿಂದ ಎಲ್ಲಾರು ಸ್ನಾನ ಮಾಡೇ ಬರ್ತಾ ಇದ್ದಾರೆ. ಬಟ್ ಅಲ್ಲಿ ಗಾಯಗೊಂಡವರಿಗೆ ಇದು ಆಸ್ಪತ್ರೆಗಳಲ್ಲಿ ಬೆಡ್ ಸಿಗ್ತಾ ಇಲ್ಲ ಅಂತಿದ್ದಾರೆ. ಅವಾಗ 5-10 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಬಂತು ಅಲ್ಲಿ ಮೇಡಮ್. 10 ನಿಮಿಷದಲ್ಲಿ ಬಂದು ಎಲ್ಲಾರ್ಗು ತಗೊಂಡೋಗಿ ಎಲ್ಲ ಗಾಯವಾಗಿ ಯಾರಿಗೆ ಸ್ವಲ್ಪ ಶ್ವಾಸ ತಗೊಳಕ್ಕೆ ಅಂದ್ರೆ ಉಸಿರು ತಗೊಳಕ್ಕೆ ಏನು ಪರಿಸ್ಥಿತಿ ಬಂತು ಅವ್ರಿಗೆಲ್ಲಾರು ತಗೊಂಡು ಹೋಗಿ ಅಡ್ಮಿಟ್ ಮಾಡಿದ್ದಾರೆ. ಈಗ ಅಂದ್ರೆ ವ್ಯವಸ್ಥೆ ಚೆನ್ನಾಗಿತ್ತು, ಬಟ್ ಭಕ್ತಾದಿಗಳು ಏಕಾಏಕಿಯಾಗಿ ನುಗ್ಗಿರೋದ್ರಿಂದ ಹೀಗಾಯ್ತು ಅಂತ. ಏಕಾಏಕಿ ನುಗ್ಗಿರಾಗಂತ ಹೀಗಾಗೈತೆ ಮೇಡಮ್. ಒಂದ ಮೌನಿ ಅಮಾವಾಸ್ಯೆ ಏನ್ ನಾವು ಅಂತೀವಲ್ಲ, ಆ ದಿನ ಸ್ಟಾರ್ಟ್ ಆಯ್ತು. ಅವ್ರ ನಾಗಾ ಸಾಧು ಸ್ನಾನ ಆದ ತಕ್ಷಣ ಇವ್ರಿಗೆ ಹೋಗ್ಬೇಕಂತ ಏನೋ ಹೋದ್ರು, ಅಲ್ಲೇ ಇದು ಆಗಿದ್ದು ಮೇಡಮ್ ಎಲ್ಲ. ನಿಮ್ ಜೊತೆಗೆ ಹೋಗಿರೋರ್ಗೆ ಯಾರಿಗಾದ್ರೂ ಗಾಯಗಳಾಗಿದಾವ ಸರ್? ಎಲ್ರು ಸೇಫ್? ಯಾರಿಗೂ ಇಲ್ಲ, ಎಲ್ಲಾರು ಚೆನ್ನಾಗಿದ್ದಾರೆ, ನಮ್ ಜೋಡಿ ಸೇಫ್ ಆಗಿದ್ದಾರೆ. ಎಲ್ಲಾರು ಸ್ನಾನ ಮಾಡಿ ಈಗ ಎಲ್ಲಾರು ಚಾ ಕುಡ್ಕೊಂಡು ಎಲ್ಲಾರು ಕುಂತಿದೀವಿ ಮೇಡಮ್. ಈಗ ವಾಪಸ್ ಬರೋದು ಯಾವಾಗ ಸರ್? ವಾಪಸ್ ಬರೋದು ಈಗ ನಾಳೆ ಬಿಡೋದು ಇಲ್ಲಿಂದ. ಓಕೆ, ಥ್ಯಾಂಕ್ ಯು ಸರ್, TV5 ಜೊತೆ ಮಾತಾಡಿ.